RTI ಯಲ್ಲಿರುವಂತಹ ಸೆಕ್ಷನ್ 41A ಆ್ಯಂಡ್ 41B ಅಂದರೆ ಏನು? RTI ಕಾಯ್ದೆ ಜಾರಿಗೆ ಬಂದು ಸುಮಾರು 18 ವರ್ಷ ಆಯಿತು. RTI ಕಾಯ್ದೆ ಜಾರಿಗೆ ಬಂದಿದ್ದು 2005ರಲ್ಲಿ. 2005ರಲ್ಲಿ ಸ್ವಯಂ ಘೋಷಿತ ವರದಿಯನ್ನು ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕಾಯ್ದೆಯ ಜೊತೆಯಲ್ಲಿ ಅನೌನ್ಸ್ ಮಾಡಿತು. ಅದರಲ್ಲಿ ಸಬ್ ಸೆಕ್ಷನ್ಸ್ಗಳೇನಿದ್ದಾವೆ 41A ಆ್ಯಂಡ್ 41B. ಈ 41A 41B ಅಂದರೆ ಸ್ವಯಂ ಘೋಷಿತ ವರದಿಯನ್ನು ಅವರೇ ಪ್ರಕಟಿಸಬೇಕು. ಅಂದರೆ ಎಕ್ಸಾಂಪಲು, ನಿಮ್ಮ ಗ್ರಾಮ ಪಂಚಾಯಿತಿಗೆ ನೀವು ಹೋದರೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಸರ್ಕಾರದ ಆಸ್ತಿಗಳಿರ್ಬೋದು, ವಿವರಗಳಿರ್ಬೋದು, ಕಡತಗಳಿರ್ಬೋದು, ಅವರ ಸ್ಯಾಲ್ರಿ ಇರ್ಬೋದು, ಎಷ್ಟು ಜನ ಎಂಪ್ಲಾಯಿ ಕೆಲಸ ಮಾಡ್ತಾರೆ, ಏನೇನು ಕಡತದ ಮೇಲೆ ಕೆಲಸ ಮಾಡ್ತಾರೆ, ಸೊ ಅಷ್ಟು ದಾಖಲಾತಿಗಳನ್ನು ಅವರೇ ಸ್ವಯಂ ಘೋಷಿತ ದೃಢೀಕರಿಸಿ ಒಂದು ಕಾಪಿಯನ್ನು ಅವರ ಆಫೀಸಲ್ಲಿ ಇಡಬೇಕು ಅಥವಾ ವೆಬ್ಸೈಟಲ್ಲಾದರೂ ಒಂದು ಕಾಪಿ ಇರಬೇಕು. ಸೊ ಈ ರೀತಿ 41A 41B ಕರ್ನಾಟಕದಾದ್ಯಂತ ಇರುವಂತಹ ಪ್ರತಿಯೊಂದು ಇಲಾಖೆ ಹಾಗೂ ಸಬ್ ಡಿವಿಷನ್ಗೆ ಇದು ಅನ್ವಯ ಆಗುತ್ತೆ. ದುರಾದೃಷ್ಟವಶಾತ್ ಯಾವ ಅಧಿಕಾರಿಗಳು ಮಾಡಿಲ್ಲ. ನೀವು ಯಾಕೆ ಹೋಗಿ 41A 41B ಕೇಳಬಾರ್ದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿಕೊಡಿ. ಧನ್ಯವಾದ.